ವಾರಕ್ಕೊಂದ್ಸಲ ದೇವ್ರ ಕೋಣೆನ ಕ್ಲೀನ್ ಮಾಡ್ಕೋತೀನಿ ನಾನು. ಪ್ರತಿ ಸಲ ಕ್ಲೀನ್ ಮಾಡ್ತಾನು ಕೆಲವೊಂದು ಪ್ರಶ್ನೆಗಳಿರ್ತವೆ ನನ್ನಲ್ಲಿ. ಅದೇನಪ್ಪ ಅಂದರೆ, ಒಂದೇ ದೇವ್ರದ್ದು ಎರಡು ಫೋಟೋ ಇಡ್ಬಹುದಾ ಅಥವಾ ಇಡಬಾರ್ದಾ ಅಂತ. ಮತ್ತು ಮೊದಲು ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಬೇಕಾ ಅಥವಾ ದೀಪ ಹಚ್ಚಿದ ಮೇಲೆ ಹೂವಿನ ಅಲಂಕಾರ ಮಾಡಬೇಕಾ ಅಂತ. ಹಾಗೆ ಒಂದು ದೀಪನ ಅಥವಾ ಎರಡು ದೀಪ ಹಚ್ಚಬೇಕಾ ಅಂತ. ನನಗೆ ಗೊತ್ತು, ಶ್ರದ್ಧೆ ಭಕ್ತಿಯಿಂದ ನಾವೇನು ಮಾಡಿದರೂ ಎಲ್ಲ ಒಳ್ಳೆಯದೇ ಆಗತ್ತೆ ಅಂತ. ಆದರೂ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ನೋಡಿರೋದ್ರಿಂದ ಕೇಳ್ತಾ ಇದ್ದೀನಿ. ಗೊತ್ತಿದ್ದವರು ನನಗೆ ತಿಳಿಸಿ ಆಯಿತಾ. ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಇವತ್ತು ರಾಗಿ ಪೌಡರ್ ಆರ್ಡರ್ ತುಂಬಾ ಇತ್ತು ಅಂತ ಮಿಲ್ಲಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡೆ. ಅಲ್ಲಿ ಅವರು ಡ್ರೈ ಫ್ರೂಟ್ಸು ಎಣ್ಣೆ ಅಂಶ ಬಿಡತ್ತೆ ಅಂತ ಹಾಕೋದಿಲ್ಲ. ಅದಕ್ಕೆ ನಾನೇ ಸಪ್ರೇಟಾಗಿ ರೋಸ್ಟ್ ಮಾಡಿ ಪೌಡರ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ಬೇಸಿಗೆ ಬಿಸಿ ತುಂಬ ಇರೋದ್ರಿಂದ ದಿನಕ್ಕೆ ಒಂದು ಸಲನಾದರೂ ರಾಗಿನ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ದೇಹಕ್ಕೆ ತುಂಬ ತಂಪು ನೀಡುತ್ತೆ. ಮತ್ತು ಕೊರಿಯರ್ ಮಾಡಿದಾಗ ಕೆಲವೊಬ್ಬರು ಈ ಪ್ಯಾಕ್ ಓಪನ್ ಆಗಿತ್ತು ಅಂತ ಮೆಸೇಜ್ ಮಾಡ್ತಾಯಿದ್ರು. ಅದಕ್ಕೆ ಅಮೆಝಾನಿಂದ ಈ ಸೀಲಿಂಗ್ ಮಿಷನ್ನ ತರಿಸ್ಕೊಂಡಿದ್ದೆ. ಇದು ಬರೀ ಈ ಪ್ಯಾಕ್ಸ್ ಮಾತ್ರ ಅಲ್ಲ, ಮನೆಯಲ್ಲಿ ಬೇರೆ ಯಾವುದಾದ್ರೂ ಉಳಿದಿರೋ ಫುಡ್ ಪ್ಯಾಕೆಟ್ಸ್ ಇದ್ದರೂ ಕೂಡ ಸೀಲ್ ಮಾಡಿಕೊಂಡು ಇಟ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ.